95 साल की उम्र में भी मेहनत करने वाले इंसान उत्तर कन्नड़ा जिला बंतवाल तालुका के अदूरू के पास रहे 2 गांव के लोगों को आज भी नदी पार करके ही जाना पड़ता है। 95 साल के करीम साहब अपने 30 साल की उम्र से कश्ती में एक किनारे से दूसरे किनारे पहुंचाते आ रहे हैं। यहाँ की जनता को पूरे 65 साल से बिना किसी सहारे से ही इस काम को करके मेहनत की रोटी खाते हैं करीम साहब, वरना आज के युवा मेहनत का काम छोड़कर सूद और पैसे कमाना और डरा धमका के परिवार चलाने वाले ज़्यादा देखे जाते हैं आज के दौर में। लेकिन 95 साल के इस बुज़ुर्ग इंसान ने बिना किसी सहारे के ही आज भी मेहनत करके युवा पीढ़ी के लिए एक बड़ा संदेश रवाना किया है करीम साहब ने। ನಾವು ಮಲ್ಲೂರು ಕಲಾಯಿ ಅಲ್ಲಿ ಬರ್ತದೆ. ಅಲ್ಲಿ ತುಂಬ ಅಲ್ಲಿ ಕಲಾಯಿ ಪೊಲೀಸ್ ಜಾತ್ರೆ ಇದರಲ್ಲಿ ಬಸ್ಸಲ್ಲಿ ಅಷ್ಟು ವ್ಯಾಪಾರ ಏನೂ ಇಲ್ಲ. ಇದೆ ದೋಣಿ ಅಲ್ಲಿ ಕೊಯ್ಯ ಉಂಟು, ಅಲ್ಲಿ ತುಂಬ ಜನ ಅಲ್ಲೇ ಹೋಗೋದು. ಇಲ್ಲ ಧೈರ್ಯದಲ್ಲಿ ಹೋಗೋದು ಬೇಡ ಅಂತ, ಹೋಗೋದು ಬೇಡ ಅಂತ ನಾನು ಬರ್ತೇನೆ. ಆಶ್ರಯ ಮಾಡಿದ್ರು ನಂದಲ್ಲಿ ಹೋಗೋದು ಬರ್ತೇನೆ. ಅದು ಕೊಡ್ತಾರೆ, ಅಲ್ಲಿ ಹೋಗೋದು, ಅದೇನೂ ಇಲ್ಲ ಹೋಗು ಮತ್ತು ನಾಳೆ ಕೊಟ್ಟು ಹೋಗು, ಅದೇನೂ ಇಲ್ಲ. ಅದರಿಂದ ಏನಾಗುತ್ತೆ ನಮ್ದಲ್ಲ ಅದೇನು. ಅವರೊಂದು 80 ವರ್ಷದಿಂದ ಇದೇ ಈ ದೋಣಿಯ ಈ ಜೀವನ ಅವ್ರದ್ದು. ಇದು ಮಾತ್ರ ಅಲ್ಲ, ಆ ಸಮಯದಲ್ಲಿ ಪೊರಳಿವರೆಗೆ ಈ ದೋಣಿಯಲ್ಲೇ ಸಾಮಾನು ಕೊಂಡೋಗೋದು. ಮಂಗಳೂರಿನ ದೋಣಿಯಲ್ಲಿ ಎಲ್ಲ ಅಂಗಡಿಗಳಿಗೆ ಸಮೇತ. ಈಗ ಮಾತ್ರ ದೋಣಿಯಲ್ಲಿ ಕೊಂಡೋಗೋದಿಲ್ಲ, ಗಾಡಿ ಆಯಿತು. ಪೊರಳಿಗೆ ಸಮೇತ ನಾನು 70ನೇ ಇಸವಿ ಪೊರಳಿ ದೇವಸ್ಥಾನ ಹತ್ತಿರದಲ್ಲಿ ನನ್ನದು ಹೋಟ್ಲಿತ್ತು. ತುಂಬ ವರ್ಷದ ಮತ್ತು 20 ವರ್ಷ ಹೋಟ್ಲಿತ್ತು ನನ್ನದು. ಆ ಸಮಯದಲ್ಲಿ ನಾನು ಸಹ ಮಂಗಳೂರಿನ ಸಾಮಾನು ಆ ದೋಣಿಯಲ್ಲಿ ತರಿಸ್ಕೊಂಡು ಇದ್ದದ್ದು. ಇದರ ವೃತ್ತಿಯವರದು, ಯಾರನ್ನು ಬಿಟ್ಟಿರಲಿಲ್ಲ. ಮತ್ತು ಯಾರು ಬಂದರೆ ಎಷ್ಟು ರಾತ್ರಿ ಒಂದು ಕರೆದರೆ ಅವರು ತೆಗೊಂಡೋಗಿ ಅವರ ಪಾಪ ಪುಣ್ಯ ನೋಡಿ ಬೇಜಾರಿಲ್ಲ. ಯಾರು ಬಂದರು ಇಷ್ಟು ಸಮಯಕ್ಕೆ ಬಂದದ್ದು, ಹೇಗೆ ಬಂದದ್ದು, ಏಕೆ ಬಂದದ್ದು ಕೇಳಲಿಲ್ಲ. ಅವರ ವೃತ್ತಿ ಜೀವನದಲ್ಲಿ ಅವರು ಮಾಡ್ತಾಯಿದ್ದರು ಇಷ್ಟರೊಳಗೆ. ಅದರಿಂದ ಎಲ್ಲ ಯೂನಿವರ್ಸಿಟಿ ಅವರನ್ನು ಮಾತಾಡಲಿಕ್ಕೆ, ಅವರ ಸಂಪರ್ಕ ಬರಲಿಕ್ಕೆ ಇದರ ಕಾರಣವಾಯಿತು. ಮತ್ತು ಒಳ್ಳೆ ಜನ, ಹಣ ಮಾಡಲಿಲ್ಲ, ಎಲ್ಲರ ಜೊತೆ ಹೇಗಿದ್ದಾರೆ, ಎಲ್ಲ ಸ್ನೇಹ, ಎಲ್ಲ ಹಿಂದೂ ಮುಸ್ಲಿಂ ಅಂದರೆ ಭೇದ ಇಲ್ಲ ಅವರಿಗೆ. ಯಾರನ್ನು ಬಂದರೆ ಬರೋದು ಬೇಡ ಹಾಗೆ ಹೀಗೆ ಅಂತ ಹೇಳುವ ವಿಷಯನೇ ಇಲ್ಲ. ಅವರ ಜೀವನ ಅಂದರೆ ಖಾಲಿ ಹೊಟ್ಟೆಗೆ ತಕ್ಕ ಮಾತ್ರ ಜೀವನ. 1 ರೂಪಾಯಿ ಇಟ್ಟುಕೊಳ್ಳುವ ವ್ಯವಸ್ಥೆ ಅವರ ಕೈಲಿ ಇಲ್ಲ. ಇನ್ನೊಂದು ಅವರನ್ನು ಹೇಳುತ್ತಿರು ಅಂತ ಹೇಳಿದರೆ, ಅವರು ಒಂದು ಸಾಮಾಜಿಕವಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಕಂಡುಕೊಂಡಿದ್ದಾರೆ. ಒಂದು ಸ್ವಾತಂತ್ರ್ಯ ಪೂರ್ವಕ್ಕಿರುವಂಥದ್ದು ಮತ್ತು ಸ್ವಾತಂತ್ರ್ಯೋತ್ತರದ ಜನರ ವ್ಯವಸ್ಥೆ, ಅದನ್ನು ಬಹಳ ಅಚ್ಚುಕಟ್ಟಾಗಿ ಅವರು ಹೇಳ್ತಾ ಇದ್ದಾರೆ. ಆ ರೀತಿ ಆ ಕಠಿಣ ಬಡತನ ಮತ್ತು ಆಗಿರುವಂತಹ ಆ ಪ್ರಯತ್ನ, ಆ ಶ್ರಮ ತನ್ನ ಗಳಿಸುವಿಕೆ ಅವರು ಹಾಕಿದಂಥ ಶ್ರಮಗಳೆಲ್ಲ ತುಂಬ ಜಾಸ್ತಿ ಇತ್ತು. ಆದರೆ ಈಗ ಇದು ನಮ್ಮಲ್ಲಿ ಅನುಕೂಲಗಳು ಜಾಸ್ತಿ ಬಂದಾಗ ಮತ್ತು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವಾಗ ಆಗುವಂಥ ದುಂದು ವೆಚ್ಚಗಳು
ಅದನ್ನು ಹೇಗೆ ನಿಭಾಯಿಸಬಹುದು ಇಂಥದ್ದು ಕೂಡ ಬೇಕಾದಷ್ಟು ಅವ್ರು ಹೇಳ್ತಾ ಇದ್ದಾರೆ. ಸ್ವಲ್ಪ ಕಿರಿಕಿರಿ ಆದರೂ ಕೂಡ ಒಮ್ಮೊಮ್ಮೆ ಕೇಳಲಿಕ್ಕೆ ಜನರಿಗೆ ಅದರಲ್ಲಿ ಬಹಳಷ್ಟು ನಾಲೆಜುಗಳಿವೆ. ಇನ್ನೊಂದು ಅವರು ಹೇಳುವಂಥದ್ದು ಹವಾಮಾನದ ಬಗ್ಗೆ. ಏಕೆಂದರೆ ದೋಣಿ ಸಾಗಿಸೋರಿಗೆ ಬೇಕಾಗ್ತದೆ, ಗಾಳಿಯ ಮಾರುತ ಯಾವ ರೀತಿ ಬೀಸ್ತದೆ, ಯಾವ ರೀತಿ ಇರಬೇಕು ಅಂತೆಲ್ಲ ಗೊತ್ತಿರಬೇಕು ಸಾಮಾನ್ಯವಾಗಿ, ಅದು ಅವ್ರಿಗೆ ಗೊತ್ತಿರ್ತದೆ. ಆದರೆ ಅವರು ಹೇಳುವಂಥ ವಿಚಾರಗಳು ಕೆಲವೊಮ್ಮೆ ಅದು ಕೃಷಿಕ, ನಾನೊಬ್ಬ ಕೃಷಿಕ, ನನಗೂ ಕೂಡ ಅದು ತುಂಬ ಅನುಕೂಲಕ್ಕೆ ಉಪಕಾರಕ್ಕೆ ಬಂದಿತ್ತು. ಅವ್ರು ಕೇಳ್ತಾ ಇದ್ದೇನೆ ಈ ರೀತಿ ನಾನು ಅಂದರೆ ಕೊಪ್ಪರ ಒಣಗಿಸುವ ಹಾಗೆ ಸ್ಥಿತಿ ಹಾಕ್ಬೋದಾ ಬೇಡವಾ ಅಂತ ಹೇಳಿದಾಗ ಇಲ್ಲ ಅವರು ಒಂದು 2 ವರ್ಷ ನಿಲ್ಲು, ಸ್ವಲ್ಪ ಮಳೆ ಅಂದಾಜು ಉಂಟು, ನಂತರ ಹಾಕ್ಬೋದು ಅಂತೇಳಿ ಎಲ್ಲರಿಗೂ ಅವರ ತುಂಬ ಅನುಭವವನ್ನು ಅವರು ಹಂಚ್ತಾ ಇದ್ದಾರೆ. ಇದು ಕೂಡ ಅವರನ್ನು ನಾವು ತುಂಬ ಹೆಚ್ಚು ಅವರ ಬಗ್ಗೆ ನಾವು ಮಾತಾಡಬೇಕಾದಂಥ ವಿಷಯ ಆಗಿದೆ. ಅತ್ಯಂತ ದೊಡ್ಡ ವಿಷಯ ಅಂತೇಳಿ ಈ 97 ವರ್ಷದಲ್ಲಿಯೂ ಕೂಡ ತಾನು ದುಡಿದು ತಿನ್ನಬೇಕು ಎಂಬ ಒಂದು ಸ್ವಾಭಿಮಾನ ಮತ್ತು ಆತ್ಮಸಂತೃಪ್ತಿ, ಇದು ಕೂಡ ಅವರನ್ನು ಮೆಚ್ಚಬೇಕು. ब्लू रूबी स्पेशलिस्ट इन 1 and 2 ग्राम गोल्ड प्लेटेड ज्वेलरी, अमेरिकन डायमंड, एंटिक आर्ट ज्वेलरी अब आपके शहर में राम मंदिर रोड बीजापुर। 1 ग्राम गोल्ड शॉप है हमारी, यहाँ पे हर चीज मिलेगी आपको, लॉन्ग नेकलेसेस पकड़ के शॉर्ट्स सभी हेड टू टो आपको सभी लेडीज आइटम मिलेंगी, जेंट्स आइटम भी मिलेगा, एडी एंटी और ऑक्सीडाइज सभी चीजें मिलेंगी। क्वालिटी एकदम A1 है, एज इट इज गोल्ड के जैसा दिखता है। आप हमारे शॉप पे एक बार विजिट करिए, देखिए, आपको सेटिस्फेक्शन मिलेगा। थैंक यू।